ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ 23rd ಆಫ್ ಜುಲೈ ಆಗಿರುತ್ತೆ. ಸೊ ಮಾರ್ಕೆಟ್ ಓಪನ್ ಆಗ್ತಿದೆ, ಏನಾಗುತ್ತೆ ನೋಡೋಣ. ಸೊ ಯಾವ ತರ ಅಪಾರ್ಚುನಿಟಿ ಬರುತ್ತೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ಗಳನ್ನ ಈ ತರ ಡ್ರಾ ಮಾಡಿ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ 9 ಗಂಟೆ ಆಸ್ಪಾಸ್. ಓಕೆ, ಜಸ್ಟ್ ಮನಿನಲ್ಲಿ ಹೋಗಬಹುದು. ಆಪ್ಷನ್ ಟ್ರೇಡಿಂಗ್ ವಿತ್ 1 lakh rupees ಕ್ಯಾಪಿಟಲ್, ಡೇಟ್ 12 ಆಗಿರುತ್ತೆ. 1,08,800 rupees ಮನಿ ಇದೆ. ಓಕೆ, 8% ROI ಪ್ಲಸ್ ಇದೆ. ಸೊ ಮಾರ್ಕೆಟ್ ಯಾವ ತರ ಬರುತ್ತೆ ನೋಡೋಣ. ಎಸ್ಟರ್ಡೇ ನಮ್ದೆ ಕಾಸ್ಟ್ ಟು ಕಾಸ್ಟ್ ಆಗಿದೆ. ಓಕೆ, ಒಂದು 200 300 ಚಾರ್ಜಸ್ ಅಂಡ್ ಬ್ರೋಕರೇಜ್ ಹೋಗಿರುತ್ತೆ. ಸೊ ಎಸ್ಟರ್ಡೇ ಕಾಸ್ಟ್ ಅಲ್ಲಿ ಆಗಿದೆ. ಒಂದು ಟ್ರೇಡ್ ಸ್ಟಾಪ್ ಏಟ್ ಆದ್ರೆ ಒಂದು ಟ್ರೇಡ್ 1:1 ತಗೊಂಡು ಎಕ್ಸಿಟ್ ಆಗ್ತೀನಿ. ಸೊ ಕಾಸ್ಟ್ಗೆ ಎಕ್ಸಿಟ್ ಆಗ್ತೀನಿ, ಯಾಕಂದ್ರೆ ಮೇಲೆಗೆ ಸಪೋರ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಕ್ಸಿಟ್ ಆಗ್ತೀನಿ. ಸೊ ಇವತ್ತು ಯಾವ ತರ ಬರುತ್ತೆ ನೋಡೋಣ ಮಾರ್ಕೆಟ್. ಸಪೋಸ್ ಏನಾದ್ರು ಚೆನ್ನಾಗಿ ಬಂತು ಅಂದ್ರೆ ಟ್ರೇಡ್ ತಗೊಳ್ಳೋಣ, ಇಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಡೇ ಮಾಡೋಣ. ಓಕೆ, ಸೊ ಅಪ್ಡೇಟ್ ಮಾಡ್ತೀನಿ ಹೇಳಿದ್ರೆ 1,08,000 rupees ಇದೆ. ಓಕೆ, 1 lakh rupees ಆಡ್ ಮಾಡಿ ಕಂಟಿನ್ಯೂಸ್ ಆಗಿ ಸೀರೀಸ್ ತಗೊಂಡು ಹೋಗ್ತಾ ಇದೆ. ಸೊ 12 ಡೇಸ್ ಆಗಿದೆ, ಆಲ್ಮೋಸ್ಟ್ 1,08,000 ಅಂದ್ರೆ 8% ಇದೆ. ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಓಕೆ, ಮಾರ್ಕೆಟ್ ಜಸ್ಟ್ ಓಪನ್ ಆಗ್ತಿದೆ. ಸೊ ನೋಡಬಹುದು ಇಲ್ಲಿ ಜಸ್ಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. 100 ಪಾಯಿಂಟ್ಸ್ ಆಸ್ಪಾಸ್ 23,900 ಆಸ್ಪಾಸ್ ಓಪನ್ ಆಗೋ ತರ ಕಾಣಿಸ್ತಾ ಇದೆ. ನೋಡೋಣ ಓಕೆ ಯಾವ ತರ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ, ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ. ಸೊ ಎಷ್ಟು ROI ಜನರೇಟ್ ಆಗುತ್ತೆ, 1 lakh rupees ಕ್ಯಾಪಿಟಲ್ ಆಡ್ ಮಾಡಿ. ಸೊ ಆಪ್ಷನ್ ಟ್ರೇಡಿಂಗ್ ಇಂದ ಪ್ರಾಫಿಟ್ ಅನ್ನ ಮಾಡಕ್ಕಾಗತ್ತಾ, ಆಗಲ್ವಾ, ನಿಮಗೆ ಒಂದು ಕ್ಲಿಯಾರಿಟಿ ಸಿಗುತ್ತಾ. ಓಕೆ, ಸೊ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಇದೆ 1 minute ಅಲ್ಲಿ, ಬಟ್ ಇನ್ನೂ ಸ್ಪೇಸ್ ಇದೆ. ಓಕೆ, ಮೇಲ್ಗಡೆ ಸ್ವಲ್ಪ ರೆಸಿಸ್ಟೆನ್ಸ್ ಇನ್ನೊಂದು ಚೂರು ಸ್ಟ್ರಾಂಗ್ ಆಗಬೇಕು. ಸೊ ಅಲ್ಲಿಂದ ಫಾಲ್ ಆಗ್ಬೋದು. ಓಕೆ, ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ 1 minute ಅಲ್ಲಿ ಚೆನ್ನಾಗಿದೆ. ಓಕೆ, ತಗೊಳ್ಬೋದು, ಆರಾಮಾಗಿ ತಗೊಳ್ಬೋದು. ಸೊ ಒನ್ ಸೈಡೆಡ್ ಮೂವ್ಮೆಂಟ್ ಬಂದಿದೆ 63 ಪಾಯಿಂಟ್ಸ್. ಓಕೆ, ಇನ್ನು ಕಾನ್ಫಿಡೆನ್ಸ್ ಇಲ್ಲ ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ. ಯಾಕಂದ್ರೆ ಸೊ ಇನ್ನೂ ಸ್ಪೇಸ್ ಇದೆ ಇಲ್ಲಿ. ಬ್ಯಾಂಕ್ ನಿಫ್ಟಿಗೆ ಸೆನ್ಸೆಕ್ಸ್ಗೆ ಇನ್ನೂ ಸ್ಪೇಸ್ ಇದೆ. ಸಪೋರ್ಟ್ ಟಚ್ ಆಗಬೇಕಂದ್ರೆ 100 ಪಾಯಿಂಟ್ಸ್ ಹೋಗಬೇಕು. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಟಚ್ ಆಗಬೇಕಂದ್ರೆ ಸ್ವಲ್ಪ ಬಂದಿದೆ, ಆಲ್ಮೋಸ್ಟ್ ಒಂದು 60 ಪಾಯಿಂಟ್ ಹೋಗಬೇಕು. ಓಕೆ, ಅದೇ ಉದ್ದೇಶಕ್ಕೆ ನಾನು ನಿಫ್ಟಿನಲ್ಲಿ ಟ್ರೇಡನ್ನು ತಗೊಳ್ಳಿಲ್ಲ. ಓಕೆ, ಪಿನ್ ಬಾರ್ ಇದೆ. ಓಕೆ, ಎಂಟ್ರಿ ತಗೊಂಡಿರ್ತೀನಿ. ಸೊ ಪ್ರಾಪರ್ ಪಿನ್ ಬಾರ್ ಬಾಟಮ್ ಅಲ್ಲಿ ಬಂದಿದೆ. ಓಕೆ, ದಿಸ್ ಇಸ್ ಅ ಪಿನ್ ಬಾರ್. ಇಲ್ಲಿವರೆಗೂ ಸ್ಟಾಪ್ ಇರುತ್ತೆ. ಓಕೆ, ಸ್ಪಾಟ್ ಅಲ್ಲಿ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡೋಣ 1:1.5. ಓಕೆ, ಸೆಲ್ ಇಟ್ ಆದ್ರೆ ನೋ ಪ್ರಾಬ್ಲಮ್. ಎಂಟ್ರಿ ತಗೊಂಡಿದ್ದೀನಿ. ಓಕೆ, ದಿಸ್ ಇಸ್ ಸ್ಟಾಪ್ ಲಾಸ್ 6,500 ಎಸ್ ಎಲ್ ಇರುತ್ತೆ. ಓಕೆ, ಟಾರ್ಗೆಟ್ 1:1.5 ಎಕ್ಸ್ಪೆಕ್ಟ್ ಮಾಡೋಣ. 1:2 ವರೆಗೂ ಹಾಕ್ತೀನಿ, ಬಟ್ 1.5 ನೋಡೋಣ. ಪಿನ್ ಚೆನ್ನಾಗಿತ್ತು. ಓಕೆ, ಪಿನ್ನು ಚೆನ್ನಾಗಿದೆ. ಸೊ ನೋಡೋಣ, ಮಾರ್ಕೆಟ್ ಕೆಳಗಡೆ ಬಂದಿರೋದು ಬಾಟಮ್ ಬ್ರೇಕ್ ಆಯ್ತು ಅಂದ್ರೆ ಎಸ್ ಎಲ್ ಇಟ್ ಆಗುತ್ತೆ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತದೆ. ನಾವು ಅಪೋಸಿಟ್ ಸೈಡಿಗೆ ಟ್ರೇಡ್ ತಗೋತಾ ಇದೀವಿ. ಓಕೆ, ಎಸ್ಟರ್ಡೇ ಕೂಡ ಸೇಮ್ ಹಿಂಗೆ ತಗೊಂಡಿದೆ, ಬಟ್ ಫಸ್ಟ್ ಟ್ರೇಡ್ ಅಲ್ಲಿ ಎಸ್ ಎಲ್ ಇಟ್ ಆಯ್ತು. ಸೆಕೆಂಡ್ ಟ್ರೇಡ್ ಟಾರ್ಗೆಟ್ ಬಂತು 1:1 ಟಾರ್ಗೆಟ್ ಬಂತು. ಸೊ ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀನಿ. ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ 1 minute ಅಲ್ಲಿ ಚೆನ್ನಾಗಿತ್ತು. ಓಕೆ, ಇನ್ನೊಂದು ಚೂರು ನನಗೆ 1 minute ಅಲ್ಲಿ ಚೆಕ್ ಮಾಡಿ. ಓಕೆ, 1 minute ಅಲ್ಲಿ ತೋರಿಸ್ತೀನಿ ರೀ. ಇನ್ನೊಂದು ಚೂರು ಈ ಸಪೋರ್ಟ್ ಅಲ್ಲಿ ಏನಾದರೂ ಬಂದು ನನಗೆ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗಿತ್ತು ಅಂದ್ರೆ, ಈ ರೆಸಿಸ್ಟೆನ್ಸ್ ಇದೆಯಲ್ಲ ಇಲ್ಲಿ ಬಂದು ಆಕ್ಟಿವೇಟ್ ಆಗಿತ್ತು ಅಂದ್ರೆ ವೆರಿ ಇಂಟ್ರೆಸ್ಟೆಡ್ ಟು ಟೇಕ್. ಓಕೆ, ಇದು ಕ್ಯಾಂಡಲ್ ಬೇರೆ ಕೆಳಗಡೆ ಸ್ವಲ್ಪ ವೀಕ್ ಇತ್ತು 1 minute ಅಲ್ಲಿ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡಿದೆ. ಈಗ ಪಿನ್ ಇದೆ, ಪಿನ್ ಬಾರ್ ಬಂದಿದೆ 5 minute ಅಲ್ಲಿ, ಚೆನ್ನಾಗಿದೆ. ಓಕೆ, ತಗೊಂಡಿದ್ದೀನಿ. ಸೊ ನೋಡೋಣ, ಇಲ್ಲಿಂದ ಮತ್ತೆ ಈಗ ಒಂದ್ಸರಿ ಬೈಯಿಂಗ್ ಬಂದಿದೆ. ಆಲ್ಮೋಸ್ಟ್ ಮತ್ತೆ ಒಂದ್ಸರಿ ಬೈಯಿಂಗ್ ಬಂತು ಅಂದ್ರೆ ಚೆನ್ನಾಗಿರುತ್ತೆ. ಓಕೆ, ಪ್ರಾಫಿಟ್ ಲಾಸ್ ನಡೀತಾ ಇದೆ. ಪೊಸಿಷನ್ ನೋಡ್ಬೋದು ಈಗ. ಓಕೆ, ಜಸ್ಟ್ 300 400 ಈ ತರ ನಡೀತಾ ಇದೆ. ನೋಡೋಣ. ಓಕೆ, ಬೈಯಿಂಗ್ ಬಂತು ಅಂದ್ರೆ ಸೊ ಟಾರ್ಗೆಟ್ ಬರುತ್ತೆ, ಇಲ್ಲ ಅಂತಂದ್ರೆ ಸ್ಟಾಪ್ ಏಟ್ ಆಗುತ್ತೆ. ಓಕೆ, 2,600 ಪ್ಲಸ್ ಪ್ರಾಫಿಟ್ ಅಂತ ತೋರಿಸ್ತಾ ಇತ್ತು, ಬಟ್ ಈಗ ಮತ್ತೆ 800 500 ಈ ತರ ನಡೀತಾ ಇದೆ. ವಿಲ್ ಸಿ, ನೋಡೋಣ. ಓಕೆ, ಕ್ಯಾಂಡಲ್ ಕ್ಲೋಸ್ ಆಗಲಿ, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಕ್ಲೋಸ್ ಆಗಲಿ. ಇದೇನಾದರೂ ಪಿನ್ ತರ ಬಂತು ಅಂತಂದ್ರೆ ನೋಡೋಣ, ಎಕ್ಸಿಟ್ ಆಗೋದಕ್ಕೆ ಪ್ರಯತ್ನ ಮಾಡೋಣ. ಹೆಲ್ದಿ ಬಂತು ಅಂತಂದ್ರೆ ಸೊ ವೆಲ್ ಹೋಲ್ಡ್ ದ ಟ್ರೇಡ್. ಓಕೆ, ಕೆಳಗಡೆ ಸ್ವಲ್ಪ ಸ್ಟ್ರಾಂಗ್ ಏರಿಯಾ ಇದೆ. ಓಕೆ, ಸೆನ್ಸೆಕ್ಸ್ಗೂ ಸ್ಟ್ರಾಂಗ್ ಇದೆ. ಸೊ ಪ್ರಾಪರ್ 2 ಪಿನ್ಗಳಿದೆ. ಓಕೆ, ಇದೊಂದು. ಓಕೆ, 2 ಪಿನ್ ಬಾರಿದೆ. ನೈಸ್ ಕ್ಯಾಂಡಲ್ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದೆ. ಸೊ ಅಕಾರ್ಡಿಂಗ್ ಟು ಮೈ ಅನಲೈಸಿಸ್ ಎಕ್ಸ್ಪೆಕ್ಟೇಷನ್ ಯಾವ ಥರ ಇತ್ತು ಅದೇ ಥರ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗಿದೆ. ಓಕೆ, ಗ್ರೀನಲ್ಲಿ ಕ್ಲೋಸ್ ಆಗಿದೆ. ರೆಡ್ಡಲ್ಲಿ ಕ್ಲೋಸ್ ಆಗಿದೆ ಅಂತಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಕಳ್ಕೊತಿದ್ವಿ. ಗ್ರೀನಲ್ಲಿದೆ. ಸೊ 2,000 1,500 ಈ ಥರ ನಡೀತಾ ಇದೆ ಪ್ರಾಫಿಟು. ವಿಲ್ ಸಿ 1:1 ಬರಲಿ ಅಥವಾ 1:1.5 ಬರಲಿ, ವಾಟ್ ಎವರ್ ಇಟ್ ಈಸ್, ಟಾರ್ಗೆಟ್ ಫರ್ ಸ್ಟಾಪ್ ಲಾಸ್ 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ. 1:1 ಯಾ 1:1.5 ಟಾರ್ಗೆಟನ್ನು ತಗೊಳ್ಳೋಣ. ಓಕೆ, 1:1.5 30 ಪಾಯಿಂಟ್ಸ್. ಓಕೆ,
6,500 ಬಂದಿತ್ತಲ್ವಾ? ಸೊ ಅವಾಗ ಸ್ವಲ್ಪ ಕ್ವಾಂಟಿಟಿ ಬುಕ್ ಮಾಡಬೇಕು. ಸೊ ಎಷ್ಟು ಫಾಸ್ಟ್ ಎಕ್ಸಿಕ್ಯೂಷನ್ ಮಾಡಬೇಕು ಅಂತಂದ್ರೆ ಏನಾಗುತ್ತೆ, ಸೇಫಲ್ಲಿ ಇದೀವಿ ಆರಾಮಾಗಿ. ಬಂದಿರೋ ಪ್ರಾಫಿಟ್ ನಮ್ದಲ್ಲ ಬುಕ್ ಮಾಡೋವರೆಗೂ. ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ ಟಾಪ್ ಅನ್ನ ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಓಕೆ, ಇನ್ನೊಂದು ಪುಷ್ ಕೊಟ್ಟರು ಅಂದ್ರೆ ಮುಗೀತು. ಓಕೆ, ಸ್ವಲ್ಪ ಈಗ ಸೆಲ್ಲರ್ಸು ಆಕ್ಟಿವ್ ಆಗ್ತಾರೆ ಇಲ್ಲಿಂದ. CTR 6,500 1:1 ಬಂದಿತ್ತು, ಆಲ್ಮೋಸ್ಟ್ ಬುಕ್ ಮಾಡ್ಬೇಕಂತ ಪ್ಲಾನ್ ಅಲ್ಲಿ ಇದ್ದೆ ನಾನು. ಕಡಿಮೆ ಪ್ರಾಫಿಟ್ ಬುಕ್ ಮಾಡೋದಂದ್ರೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 1:1 ಮೇಲ್ಗಡೆ 7,000 ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. 6,500 ತೋರಿಸ್ತು. ಅಟ್ಲೀಸ್ಟ್ ಇದೇ ಕ್ಯಾಂಡಲ್ ಪುಷ್ ಮಾಡ್ಬಿಟ್ಟಿದೆ ಅಂತಂದ್ರೆ 7,000 ಬಂದ್ಬಿಟ್ಟಾರ ನನಗೆ. ಇನ್ನು 500 ಅದಕ್ಕೋಸ್ಕರ ಶಾನೆತನ ಮಾಡಿದ್ವಿ. ಓಕೆ, ನೋಡೋಣ 6,000 ಬರ್ತಿದೆ ಅಟ್ಲೀಸ್ಟ್. ಓಕೆ, 6,600 ನೈಸ್. ಓಕೆ, ನೈಸ್. 7,000 ಪ್ಲಸ್. ಓಕೆ, 260 ಕ್ವಾಂಟಿಟಿ ಬುಕ್ ಮಾಡಿದ್ದೀನಿ. ಓಕೆ, ಒಂದು ಲಾಟನ ಬಿಡೋಣ, ಯಾಕಂದರೆ ಇದು ಸ್ಟ್ರಾಂಗ್ ಇದೆ ರೆಸಿಸ್ಟೆನ್ಸ್. ಅಷ್ಟು ನನಗೆ ಬ್ರೇಕ್ ಆಗೋವರೆಗೂ ಕಾನ್ಫಿಡೆನ್ಸ್ ಇಲ್ಲ. ಓಕೆ, ಬ್ರೇಕ್ ಆಯಿತು ಅಂತಂದರೆ ಚೆನ್ನಾಗಿ ಬರುತ್ತೆ. ಬ್ರೇಕ್ ಆಗೋವರೆಗೂ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾನಲ್ಲಿ. ಓಕೆ, ಸಿ ವಾಟ್ ಇಸ್ ದಿಸ್. ನೈಸ್, ನೋಡೋಣ. ಓಕೆ, ಇದು ಪುಷ್ ಬ್ರೇಕ್ ಮಾಡಬೇಕು ಇದನ್ನ, ಅಂದರೆ ಸ್ಟ್ರಾಂಗ್ ಇದೆ. ಇಲ್ಲಿಂದ ಒಂದ್ಸರಿ ಮಾರ್ಕೆಟ್ ಹೆವಿಯಾಗಿ ತಿರುಗಿದೆ ಅಂತಂದ್ರೆ ಇಲ್ಲಿ ಬಂದಮೇಲೆ ಸೊ ಮೋಸ್ಟ್ ಆಫ್ ದ ಕ್ವಾಂಟಿಟಿ ಬುಕ್ ಮಾಡೋದು ನನ್ನ ಕರ್ತವ್ಯ, ನಾನು ಮಾಡಲೇಬೇಕಾಗುತ್ತೆ. ಓಕೆ, ನಾವು 7,000 ಪ್ಲಸ್ ಇದೆ ಪ್ರಾಫಿಟು, ನೋ ಪ್ರಾಬ್ಲಮ್. ಬಟ್ 1:2 ಕೊಡುತ್ತಾ 1:3 ಕೊಡುತ್ತೋ ಐ ಡೋಂಟ್ ಮೈಂಡ್. ಬಟ್ ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಓಕೆ, ನೈಸ್. ನೋಡಿ ಬರ್ತಿದೆ. ಓಕೆ, 1:2 1:1.5 ಬರ್ತಿತ್ತು ಈಗ ಬಿಟ್ಟಿದ್ರೆ. ಬಟ್ ಇವರು ಬ್ರೇಕ್ ಮಾಡ್ತಾರೆ ಅಂತ ಯಾವ ಥರ ಕಾನ್ಫಿಡೆನ್ಸ್ ಮೇಲೆ ನಾವು ಕೊಡೋದು? ಓಕೆ, ನೈಸ್ ಸರ್. ಓಕೆ, 1:1.5ಗೆ ದ್ಯಾಟ್ ಕ್ವಾಂಟಿಟಿ ಆಲ್ಸೋ ಐ ವಿಲ್ ಬುಕ್. ಓಕೆ, ಸ್ಕ್ವೇರ್ ಅಪ್ ಮಾಡ್ತೀನಿ. ನೈಸ್, 7,400. ಸೆನ್ಸೆಕ್ಸ್ ಮೇಲೆ ಕಾನ್ಫಿಡೆನ್ಸ್ ಇದೆ ನನಗೆ ಇವತ್ತು. ಓಕೆ, ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಸೆನ್ಸೆಕ್ಸು. 7,500 ಬಂದಿದೆ ಗೆಳೆಯರೆ. ಆಲ್ಮೋಸ್ಟು ಐ ವಿಲ್ ಬುಕ್ ನಾ. ಓಕೆ, ನೈಸ್ ಯಾರ್, ನೈಸ್ 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 ನೈಸ್. ಓಕೆ, ಗುಡ್, ಡನ್. 7,660. ಓಕೆ, ಆಲ್ಮೋಸ್ಟ್ 1:1.5 ನಿಯರ್ಗೆ ಟಾರ್ಗೆಟನ್ನು ಬುಕ್ ಮಾಡಿರ್ತೀನಿ. ಸೊ 1:1, ಯಾಕಂದರೆ ಇದು ಏರಿಯಾ ಅಷ್ಟು ಚೆನ್ನಾಗಿಲ್ಲ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇದು ಅಷ್ಟು ಯಾಕಂದರೆ ಒಂದು ಸರಿ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಸಪೋರ್ಟ್ ಕೂಡ ಇದೆ, ಸ್ಟ್ರಾಂಗ್ ಸಪೋರ್ಟ್ ಇದೆ. ಇಲ್ಲಿಂದ ಮಾರ್ಕೆಟ್ ತಿರುಗುತ್ತೆ. ಓಕೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ದ್ಯಾಟ್ ಕ್ವಾಂಟಿಟಿ ಆಲ್ಸೋ ಎಕ್ಸಿಟ್ ಆಗಿದ್ದೀನಿ. ಓಕೆ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಏರಿಯಾ ಇದು. ಅದಕ್ಕೆ ಫಸ್ಟೇ ನಾನು ಈ ಥರ ಪ್ರಾಫಿಟ್ ಬುಕ್ಕಿಂಗ್ ಬಂದಿತ್ತು ಅಂದರೆ ಇಲ್ಲಿಂದ ಮತ್ತೆ ಸೆಲ್ ಮಾಡಬೇಕಂತ ವೆಯ್ಟ್ ಮಾಡ್ತಿದ್ದೆ 1 ಮಿನಿಟಲ್ಲಿ. ಬಟ್ ಏನಾಗುತ್ತೆ, ಅಲ್ಲಿಂದ ಸ್ವಲ್ಪ ಮಾರ್ಕೆಟು ಇದನ್ನು ಬ್ರೇಕ್ ಮಾಡಿದೆ ಅಂದರೆ ಚೆನ್ನಾಗಿ ಹೋಗುತ್ತೆ, ನೋ ಪ್ರಾಬ್ಲಮ್. ಓಕೆ, ಆಲ್ಮೋಸ್ಟ್ ನೋಡಿ ಈಗ 1:2ವರೆಗೂ ಹೋಗ್ತಿದೆ. ಓಕೆ, ಹೋಲ್ಡ್ ಮಾಡಿದರೆ ಸೊ ಆಲ್ಮೋಸ್ಟ್ 10,000ವರೆಗೂ ಬರ್ತಿತ್ತು ನನಗೆ ಪ್ರಾಫಿಟ್ ಈಗ. ಬಟ್ ಯಾರಿಗೆ ಗೊತ್ತು, ರಿವರ್ಸಲ್ ಆಗಿತ್ತು ಅಂದರೆ ದ್ಯಾಟ್ ಪ್ರಾಫಿಟ್ ಆಲ್ಸೋ ಮಾರ್ಕೆಟಿಗೆ ಕೊಡಬೇಕಾಗ್ತಿತ್ತು. ಸೊ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಸಪೋರ್ಟ್ ರೆಸಿಸ್ಟೆನ್ಸ್ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ ನಾವು. ಈಗ 1:2 ಅಂದರೆ 40 ಪಾಯಿಂಟ್ಸ್ ಕೂಡ ಹಿಟ್ ಆಗ್ಬೋದು. ಓಕೆ, ನಾನು ಎಂಟ್ರಿ ಆಗಿರೋದು ಇಲ್ಲಿ ಆಸ್ಪಾಸ್. ಓಕೆ, ಈ ಸಿಯರ್ ಆಲ್ಮೋಸ್ಟ್ 204ಇಂದ 35 ಪಾಯಿಂಟ್ಸ್ ಹೋಯಿತು. 35 ಇಂಟು 325 ಅಂತಂದರೆ 11,300 ಪ್ರಾಫಿಟನ್ನು ಬುಕ್ ಮಾಡ್ಬೋದಿತ್ತು. ಬಟ್ 7,683 ಪ್ರಾಫಿಟ್ ಬುಕ್ ಆಗಿದೆ. ಹಿಯರ್ 7,083 ಆಗಿದೆ. ಸೊ ಸಪೋರ್ಟು ರೆಸಿಸ್ಟೆನ್ಸ್ಗಳಿರ್ತಾವೆ, ಅವನ್ನ ನೋಡಿಕೊಂಡು ಕೆಲಸ ಮಾಡಬೇಕು. ಇಲ್ಲಿಂದ ಸೊ ಫಾಲ್ ಆಗಿ ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಮದು ಬಂದಿರೋ ಪ್ರಾಫಿಟ್ ಕೂಡ ಹೋಗುತ್ತೆ. ಸೊ ಆಲ್ಮೋಸ್ಟ್ 1:1 ಬಂದಿದೆ. ಓಕೆ, 1:1 ಹಿಟ್ ಆಗಿದೆ. ಯಾಕಂದರೆ ರಿಸ್ಕ್ ಎಷ್ಟು ತೊಗೊಂಡಿದ್ವಿ ಅದಕ್ಕಿಂತ ಜಾಸ್ತಿ ರಿವಾರ್ಡ್ ತೊಗೊಂಡು ಹೋಗ್ತಾ ಇದೀವಿ, ನೋ ಪ್ರಾಬ್ಲಮ್. ಸೆನ್ಸೆಕ್ಸ್ ತುಂಬ ಚೆನ್ನಾಗಿ ಬಂತು. ಓಕೆ, ನೋಡಿ ಯಾವ ಥರ ಕಾನ್ಫಿಡೆನ್ಸ್ ಇತ್ತು ನನಗೆ ದಿಸ್ ಪರ್ಟಿಕ್ಯುಲರ್ ಏರಿಯಾ ಮೇಲೆ. ಓಕೆ, ಆಲ್ಮೋಸ್ಟ್ 1 2 3 ಪಿನ್ ಬಾರ್ಸ್ ಇತ್ತು ಕಂಟಿನ್ಯೂಸ್ ಆಗಿ. ಸೊ ನಿಫ್ಟಿ ಕೂಡ 1 2 3 ಪಿನ್ ಬಾರ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ಸೊ ಓಕೆ, ಈ ಥರ ಇರುತ್ತೆ. ಸೊ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿದೆ, ಬಟ್ ಆದ್ರೂ ನಾವು ಕಾಲನ್ನು ಬೈ ಮಾಡಿ ಸೊ ಪ್ರಾಫಿಟ್ ಮಾಡಿದೆ ಅಂತ ದಟ್ಸ್ ಗ್ರೇಟ್ ಅಲ್ವಾ? ಓಕೆ, 7,683 rupees ಟೋಟಲ್ ಪ್ರಾಫಿಟ್ ಬುಕ್ ಆಗಿದೆ. ಈಗ ಆಪ್ಷನ್ ಟ್ರೇಡಿಂಗ್ ವಿತ್ 1 lakh rupees ಕ್ಯಾಪಿಟಲ್ ಡೇ 12 ಆಗಿರುತ್ತೆ. ಡೇ 12 ಆಗಿರುತ್ತೆ. 1,16,000 ಆಗಿದೆ, ಅಂದರೆ 16% ROI ಜನರೇಟ್ ಆಗಿದೆ. ಓಕೆ, ದಟ್ಸ್ ಇಟ್ ಗೆಳೆಯರೆ. ಸೊ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 10 ಗಂಟೆ 5 ನಿಮಿಷ ಆಗಿದೆ. ಸೊ ಪ್ರಾಫಿಟ್ನ ಬುಕ್ ಮಾಡಿರ್ತೀನಿ. ಡನ್ ಫಾರ್ ದ ಡೇ. ವಿಡಿಯೋನ ಸೀರೀಸನ್ನು ಕಂಟಿನ್ಯೂಸ್ ಆಗಿ ನೋಡಿ. ಸೊ ನಿಮಗೆ ಕಲಿಯೋದಕ್ಕೆ ಒಂದು ನಾಲೆಜ್ ಸಿಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋನ ಜೊತೆಗೆ ನೀವು ಟ್ರೇಡಿಂಗ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಹೈ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ಡೀಟೇಲ್ಸ್ ಬರುತ್ತೆ. ಆಲ್ಮೋಸ್ಟ್ ನೋಡ್ಬೋದು ಪೊಸಿಷನ್ 7,600 ಇದೆ. ಸೊ ಕೊಡುತ್ತೆ 1:2 1:3. ಅದೇನು ನಾವು ಎಕ್ಸಿಟ್ ಆದಮೇಲೆ ಸೊ 200 ಕೂಡ ಹೋಗ್ಬೋದು, ಅದು ನಮ್ದಲ್ಲ. ಸೊ ಎಲ್ಲಿ ಎಂಟ್ರಿ ತೊಗೊಂಡಿದ್ವಿ, ಎಲ್ಲಿವರೆಗೂ ಸ್ಟಾಪ್ ಲಾಸ್ ಇತ್ತು, ಎಲ್ಲಿವರೆಗೂ ಟಾರ್ಗೆಟ್ ಇತ್ತು, ಎಲ್ಲಿವರೆಗೂ ಕ್ಯಾಪ್ಚರ್ ಮಾಡಿದ್ವಿ ಅನ್ನೋ ಒಂದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿದರೆ ಈ ಥರ ಬ್ಲೂ ಲೈನ್ಗಳು ನಾನು ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಇಲ್ಲಿ ಎಂಟ್ರಿ ಪಾಯಿಂಟ್ ಇದು 1:1.2, ಇದು 1:1.5 ಪಾಯಿಂಟು. ಓಕೆ, 1:1.5ವರೆಗೂ ಹೋಲ್ಡ್ ಮಾಡಿದ್ರು ಕೂಡ 10,000 ಪ್ಲಸ್ ಆಗ್ತಿತ್ತು. ಯಾಕಂದರೆ ಇಲ್ಲಿ 2 ಸ್ಪೀಡ್ ಬ್ರೇಕರ್ ಇತ್ತು ನಮಗೆ. ಇದು ಒಂದು ಸ್ಟ್ರಾಂಗ್ ಬ್ರೇಕ್ ಇದೆ. ಓಕೆ, ಅದಕ್ಕಿಂತ ಬಿಫೋರ್ ಫಸ್ಟ್ ಇಂಟ್ರಾಡೇ ಹೈ ಅದನ್ನು ಬ್ರೇಕ್ ಮಾಡ್ತೀವಿ ಅಂದರೆ ಚೆನ್ನಾಗಿರುತ್ತೆ. ಅಲ್ಲಿಂದ ರಿವರ್ಸಲ್ ಆವಾಗ ಸ್ಟಾರ್ಟ್ ಆಯಿತು ಅಂತಂದರೆ ಸೊ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೋಸ್ಟ್ ಆಫ್ ದ ಕ್ವಾಂಟಿಟಿ ಅಲ್ಲಿ ಬುಕ್ ಮಾಡಿ ಸೊ ರಿಮೈನಿಂಗ್ ಕ್ವಾಂಟಿಟಿನ ಹೋಲ್ಡ್ ಮಾಡ್ತೀನಿ. ಸೊ ಅದನ್ನು ಕೂಡ ಬುಕ್ ಮಾಡ್ತೀನಿ. 7,000
683 rupees, ಡನ್ ಫಾರ್ ದ ಡೇ ಗೆಳೆಯರೆ.